ವಾರಣಾಸಿಯ ಕಾಲಭೈರವ ದೇಗುಲದಲ್ಲಿ ಅಪಚಾರ ನಡೆದು ಹೋಗ್ಬಿಟ್ಟಿದೆ. ಗರ್ಭಗುಡಿ ಮುಂದೆಯೇ ಬರ್ತ್ಡೇ ಆಚರಣೆ ಮಾಡಲಾಗಿದೆ. ಕೇಕ್ ಕಟ್ಟು ಮಾಡಿದ್ದಾರೆ. ಕಾಲಭೈರವ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತಹ ಪ್ರಸಿದ್ಧವಾದಂತಹ ದೇಗುಲ. ಗರ್ಭಗುಡಿ ಮುಂದೆನೇ, ಅದು ಆವರಣದಲ್ಲ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಉದ್ದಟತನ ಇದು. ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲಕ್ಷಾಂತರ ಭಕ್ತರು ಹಾಗೆ ಧಾರ್ಮಿಕ ಮುಖಂಡರು ಇದನ್ನ ಖಂಡನೆ ಮಾಡ್ತಾ ಇದ್ದಾರೆ. ಇನ್ಸ್ಟಾದಲ್ಲಿ 10 ಲಕ್ಷ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಮಮತಾ ರೈ ಅಂತ ಹೇಳಿ. ಭಕ್ತರ ಆಕ್ರೋಶದ ಬಳಿಕ ದೇವಾಲಯದ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಪರ್ಮಿಷನ್ ಯಾಕ್ರಿ ಕೊಟ್ರಿ ನೀವು? ತಪ್ಪು ತಿಳುವಳಿಕೆಯಿಂದ ಹೀಗಾಗಿದೆ ಅಂತ ದೇವಾಲಯದ ಮುಖ್ಯಸ್ಥರು ಹೇಳಿದ್ದಾರೆ. ಎಲ್ಲ ಮುಗಿದ ಮೇಲೆ ಹೇಳೋದು ದೇವಾಲಯದ ಆವರಣದಲ್ಲಿ. ರೈ ಇವ್ರ ಹೆಸರು. 10 ಲಕ್ಷ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಒಳ್ಳೆ ನೇಮ್ ಇದೆ ಅವರಿಗೆ. ಆದರೆ ಈ ರೀತಿಯಾಗಿ ಉದ್ದಟತನ ನೋಡಿ. ಯಾವ ರೀತಿ ಗರ್ಭಗುಡಿ ಮುಂದೆನೆ, ಗರ್ಭಗುಡಿ ಒಳಗಡೆ ಅರ್ಚಕರು ಹಾಗೆ ನೋಡ್ತಾ ಇದ್ದಾರೆ. ಅಲ್ಲೇ ಕೇಕ್ ಕಟ್ ಮಾಡಿದ್ದಾರೆ. ಅವಾಗ ಹೇಳೋಕ್ಕಾಗಲಿಲ್ಲ ನಿಮಗೆ. ಆಡಳಿತ ಮಂಡಳಿಯವರು ನಿದ್ದೆ ಮಾಡುತ್ತಾ ಇದ್ರ. ವಾರಣಾಸಿಯ ಕಾಲ ಭೈರವ ಅಂತ ಹೇಳಿದ್ರೆ ಅಲ್ಲಿ ಎಂಥವ್ರಿಗೆ ಅಷ್ಟು ಸುಲಭವಾಗಿ ಎಂಟ್ರಿ ಸಿಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ. ಅಂಥದ್ರಲ್ಲಿ ಇವರು ಅವಕಾಶವನ್ನು ಪಡೆದುಕೊಂಡು ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿದ್ದಾರೆ. ಬರ್ತ್ಡೇ